ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪ್ರಿಯಾ ವ್ಲಾಗ್ಸ್. ಫೈನಲಿ ನಾವೆಲ್ಲ ಕಾಯ್ತಾ ಇರೋ ಕ್ಷಣ ಬಂದೇ ಬಿಡ್ತು. ನೋಟಿಫಿಕೇಷನ್ ಯಾವಾಗ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ವಿ ಅಲ್ವಾ. ಅಂತೂ ಫೈನಲಿ ನೋಟಿಫಿಕೇಷನ್ ಬಿಡೋ ಟೈಮ್ ಬಂದೇ ಬಿಡ್ತು. ನೋಟಿಫಿಕೇಷನ್ ಏನೋ ಬಿಡ್ತಾರೆ, ಆದರೆ ನಾವು ಓದಿ ರೆಡಿ ಇದ್ದೀವಾ? ಕೆಲವರು ಓದಿದ್ದಾರೆ, ಆದರೆ ಕೆಲವರು ನಂತರ ಓದದೇ ಇರೋರು ತುಂಬ ಜನ ಇದ್ದಾರೆ ಅಲ್ವಾ. ನೋಟಿಫಿಕೇಷನ್ ಆದಮೇಲೆ ಓದೋಣ ಅಂತ ಟೈಮ್ ಪಾಸ್ ಮಾಡಿದವರೇ ಹೆಚ್ಚಲ್ವಾ. ಆದರೆ ಈಗ ನೋಟಿಫಿಕೇಷನ್ ಆಗುತ್ತೆ, 5 ಡೇಸಲ್ಲಾಗುತ್ತೆ, 10 ಡೇಸಲ್ಲಾಗುತ್ತೆ, 15 ಡೇಸಲ್ಲಾಗುತ್ತೆ ಅಂತ ನ್ಯೂಸಲ್ಲಿ ನೋಡ್ತಾ ಇರಬೇಕಾದ್ರೆ ಭಯ ಆಗ್ತಾಯಿದೆ ಅಲ್ವಾ. ಇನ್ನೂ ಟೈಮ್ ವೇಸ್ಟ್ ಮಾಡಿದ್ರೆ PC ಆಗೋ ಕನಸು ನನಸಾಗೆ ಉಳಿದ್ಬಿಡುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂದರೆ ಇವಾಗ ಓದೋ ಟೈಮ್ ಬಂದೇ ಬಿಡ್ತು. ನಾನಂತೂ ಓದಬೇಕು ಅಂತ ರೆಡಿಯಾಗಿದ್ದೀನಿ. ಇವಾಗ ಓದೋಕ್ಕೆ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ. ನನ್ನ ಟೈಮ್ ಟೇಬಲ್ ಹೇಗಿದೆ ನೋಡೋಣ ಬನ್ನಿ. ನಾನು ಈ ಥರ ಸ್ಟಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಟೈಮ್ ಟೇಬಲು ಮಂತ್ ವೈಸ್ ಒಟ್ಟು 180 ಡೇಸಿಗೆ 6 ಮಂತ್ ಆಗುತ್ತೆ. 6 ಮಂತ್ಗೆ ಯಾವ ಥರ ಸ್ಟಡಿ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡು ಬರ್ಕೊಂಡಿದ್ದೀನಿ. ನೀವು ಇದೊಂದು ಸಲ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಬರ್ಕೊಂಡಿದ್ದೀನಿ ಅಂತ. ಅಂದರೆ ಡೇ ಬೈ ಡೇ ಯಾವ ಥರ ಓದಬೇಕು ಅಂತಲೂ ಬರ್ಕೋಬೇಕು, ಇಲ್ಲಾಂದರೆ ಯಾವ್ಯಾವ ಸಬ್ಜೆಕ್ಟ್ ಓದಬೇಕಂತ ಗೊತ್ತಾಗಲ್ಲ. ನೀವು ಯಾವ ಥರ ಓದಬೇಕಂತ ನಿಮ್ಗೆ ಅನಿಸುತ್ತೆ ನೀವು ಹಂಗೆ ಮಾಡ್ಕೋಬೋದು. ನಾನು ಈ ಥರ ಬರ್ಕೊಂಡಿದ್ದೀನಿ. ಜೂನಿಂದ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮಂತ್ 1 ಅಂತ ಜೂನಿಗೆ ಹಾಕ್ಕೊಂಡಿದ್ದೀನಿ. ಇದು ಜುಲೈ ಮಂತಿಂದು. ಜುಲೈ ಮಂತು 31 ಡೇಸಿಂದ 60 ಡೇಸು ಬೇಸಿಕ್ ಕಂಪ್ಲೀಟೆಡ್ ಅಂತ ಮೇಲೆ ಬರ್ಕೊಂಡಿದ್ದೀನಿ ನೋಡಿ. ಆಮೇಲೆ ಕೆಳಗಡೆ ಡೇ ವೈಸ್ ಅಂತ 31 to 40 ಡೇಸಿಗೆ ಇಂಡಿಯನ್ ಪೊಲಿಟಿ ಕಾನ್ಸ್ಟಿಟ್ಯೂಷನ್ ಬೇಸಿಕ್ಸ್ ಅಂತ ಬೇಸಿಕ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ. ನೀವು ಇದನ್ನ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡಿ. ಇದು ಮಂತ್ 3 ಡೇ 61ಇಂದ 90 ಡೇಸ್ವರೆಗೆ ಪ್ರಾಕ್ಟೀಸ್ ಟೆಸ್ಟ್ ಅಂತ ಬರ್ಕೊಂಡಿದ್ದೀನಿ. ಡೇ 61 to 65 ಅಂತ ಇದೆ ಅಲ್ವಾ, ಹಿಸ್ಟ್ರಿ MCQs ಓದ್ಕೊಳೋದು ಈ ಥರ. ಇದು ಮಂತ್ 4 ಡೇ 91 to 120 ಡೇಸ್ ಅಂತ. ಇದು ಅಡ್ವಾನ್ಸ್ ಪ್ರಿಪ್ರೇಷನ್ನು. ಡೇ ವೈಸು ಡೇ 1 ಮಾರ್ಕ್ ಟೆಸ್ಟು. ಡೇ 91ಇಂದ 100 ಡೇಸು ಫುಲ್ ಸಿಲೆಬಸ್ ಟೆಸ್ಟು, ವೀಕ್ ಸಬ್ಜೆಕ್ಟ್ ಫೋಕಸ್ ಈ ಥರ. ಮಂತ್ 5 ಡೇ 121 ಡೇಸ್ ಟು 150 ಡೇಸು ರಿವಿಷನ್ ಫೋರ್ಸು. ಇದು ಡೇ 121 ಡೇಸಿಂದ 130 ಡೇಸಿಗೆ ಹಿಸ್ಟ್ರಿ ಪ್ಲಸ್ ಪೊಲಿಟಿ ರಿವಿಷನ್ ಅಂತ. ಫಸ್ಟಿಗೆ ಓದಿರೋದನ್ನೆಲ್ಲ ಮರ್ತೋಗ್ಬಾರ್ದು ಅಂತ ಈ ಥರ 5 ಮಂತಿಗೆ ಮಾಡ್ಕೊಂಡಿರೋದು. 6 ಮಂತಿಗೆ ಫೈನಲ್ ಪ್ರಿಪ್ರೇಷನ್ನು. 6 ಮಂತ್ ಒಳಗಡೆ ಎಲ್ಲ ಪ್ರಿಪ್ರೇಷನ್ನು ಮುಗ್ದಿರಬೇಕು. ಇದು ಬರೀ ಟೆಸ್ಟ್ ಅಷ್ಟೇ. ಮಾರ್ಕ್ ಟೆಸ್ಟು, ಫುಲ್ ಸಿಲೆಬಸ್ ರಿವಿಷನ್ನು, ಲೈಟ್ ರಿವಿಷನ್ನು ಈ ಥರ. ನಾವು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿರೋದು ಅದನ್ನೆಲ್ಲ ಓದ್ಕೊಳೋದು ಅಂತ. ಇದು ಲಾಸ್ಟ್ ಇಂಪಾರ್ಟೆಂಟ್ ಟಿಪ್ಸ್.